ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಉದ್ನೋಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇರ್ತೀನಿ. ಇದಕ್ಕೆ ಬೇಕಾಗಿರೋ ಐಟಮ್ ಬಂದು ಎಣ್ಣೆ, ಯಾವ್ದಾದ್ರು ಕುಕ್ಕಿಂಗ್ ಆಯಿಲ್ ಮತ್ತು ಉದ್ದು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟು. ನಾನು ಇಲ್ಲಿ ತಂದಿರೋದು 2 ರಿಂದ 3 ಲೋಟ. ಮೆಣಸು, ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇನ್ನು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಉದ್ದಿನ ಕಾಳನ್ನ ನೆನೆಸ್ಬೇಕು 2 ರಿಂದ 3 ಅವರು. ನೀಟಾಗಿ ತೊಳೆದು ನೆನೆಸಿ ಇಡಬೇಕು. ನೋಡಿ ಯಾವ ಥರ ಐತೆ ಅಂತ. ನೀರೆಲ್ಲ ಹೋಗೋಂಗೆ ಬಸಿಬೇಕು. ಅದನ್ನ ನೀಟಾಗಿ ಬಸಿ ಕುಕ್ಕರ್ ಅಥವಾ ಮಿಕ್ಸಿಗೆ ಅಥವಾ ಗ್ರೈಂಡರ್ಗೆ ಹಾಕೊಂಡು ರುಬ್ಬಬೇಕು. ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬುವಾಗಲೇ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸು ಹಾಕಬೇಕು. ನೀಟಾಗಿ ರುಬ್ಕೋಬೇಕು. ಗ್ರೈಂಡರ್ ಅದು ಸರಿಯೇ, ಮಿಕ್ಸಿಲಾದರೂ ಸರಿಯೇ ರುಬ್ಕೋಬೋದು. ನೀಟಾಗಿ ನುಣ್ಣಗೆ ಬರಬೇಕು ಎಲ್ಲ. ನೋಡಿ ಈ ಥರ ರುಬ್ಕೋಬೇಕು ನೀಟಾಗಿ. ಇವಾಗ ಬ್ಯಾಟರ್ ರೆಡಿ ಆಗೈತೆ. ಎಣ್ಣೆನ ಒಂದು ಬಾಣಲಿ ಕಾಯಕ್ಕೆ ಇಡಬೇಕು. ನೀಟಾಗಿ ಕಾಯ್ದ ಮೇಲೆ ಉದ್ನೋಡೆನ ಕೈಯಲ್ಲಿ ನೀರಲ್ಲಿ ಅಜ್ಜಿಕೊಂಡು ಒಡೆಯನ್ನ ಇಟ್ಟು ಒಂದು ತೂತು ಮಾಡಿ ಹಾಕ್ಬೇಕು ಎಣ್ಣೆಗೆ. ನೋಡಿ ಯಾವ ಥರ ತೋರಿಸ್ತಾ ಇದ್ದೀನಿ. ನೀರಿಗೆ ಫಸ್ಟ್ ಹಚ್ಕೊಂಡು ಆಮೇಲೆ ಮಾಡಬೇಕು ಇದನ್ನ. ಹಿಟ್ಟನ್ನ ತಗೊಂಡು ಹೋಲ್ ಮಾಡಿ ಎಣ್ಣೆ ಒಳಗೆ ಹಾಕಬೇಕು. ಬೆಂದಮೇಲೆ ಎತ್ತಾಕಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕ್ರೇಜಿ ಲೈಫ್ ಚಾನಲ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.